ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಥರ್ಡ್ ಐ ಕನ್ನಡ ಪ್ಲಸ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ಚಾನಲ್ನಲ್ಲಿ ಹಿಂದಿನ ಕೆಲ ವಿಡಿಯೋಗಳಲ್ಲಿ ಹೇಳಿರುವ ಹಾಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಈ ವಂಚನೆ, ಮೋಸ ಇಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ, ನಿಮ್ಮನ್ನ ಬಡಿದೆಬ್ಬಿಸುವಂತ ಉದ್ದೇಶದಿಂದ. ಬಂಧುಗಳು, ಇವತ್ತು ಹೇಳ್ತಿರುವಂತ ಇನ್ಸಿಡೆಂಟ್ ಇದೆಯಲ್ಲ, ಪ್ರತಿ ಪೋಷಕರು ಗಮನಿಸಲೇಬೇಕಾಗಿರುವಂತ ಇನ್ಸಿಡೆಂಟ್. ಕೇವಲ ಗಮನಿಸೋದು ಮಾತ್ರ ಅಲ್ಲ, ಅದಾದ ಬಳಿಕ ಆದಷ್ಟು ಎಚ್ಚರಿಕೆಯಿಂದ ಇರಲೇಬೇಕು. ದಯವಿಟ್ಟು ನಿಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸಿ. ಅದರಲ್ಲೂ ಕೂಡ ಮಕ್ಕಳ ಕೈಗೆ ಫೋನ್ ಸಿಕ್ಕಂತ ಸಂದರ್ಭದಲ್ಲಿ ಆ ಫೋನ್ನಲ್ಲಿ ಏನ್ ನೋಡ್ತಿದ್ದಾರೆ, ಯಾವೆಲ್ಲ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ಅನ್ನೋದನ್ನ ದಯವಿಟ್ಟು ಗಮನಿಸಿ. ಹಾಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೆ ಅಟ್ಲೀಸ್ಟ್ SSLC ವರೆಗೆ ಅವಕಾಶವನ್ನ ಮಾಡಿಕೊಡಬೇಡಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಮತ್ತೊಂದು ಮಗದೊಂದು ಯಾವುದರಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಡಬೇಡಿ. ಹಾಗೇನಾದ್ರೂ ಮಾಡಿಕೊಟ್ರಿ ಅಂತಾದ್ರೆ ಎಂತೆಂತಹ ದುರಂತ ಬೇಕಾದರೂ ನಡೆದು ಹೋಗಿಬಿಡಬಹುದು, ಅಥವಾ ನಿಮ್ಮ ಮಕ್ಕಳು ನಿಮ್ಮ ಕೈ ತಪ್ಪಿ ಹೋಗುವಂತ ಸಾಧ್ಯತೆಯೂ ಕೂಡ ಇದೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಅಂತ ಇನ್ಸಿಡೆಂಟ್ಗಳೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಅಂಥದ್ದೇ ಒಂದು ಘಟನೆಯನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದು. 10 ವರ್ಷದ ಹುಡುಗಿ, ಅಂದ್ರೆ 5ನೇ ಕ್ಲಾಸ್ ಓದ್ತಾ ಇದ್ದಂಥ ಹುಡುಗಿ. ಎಷ್ಟು ದೊಡ್ಡ ಆಗಿರೋಕೆ ಸಾಧ್ಯ? 5ನೇ ಕ್ಲಾಸ್ ಹುಡುಗಿ ಅಂದ್ರೆ ಹಬ್ಬಬ್ಬ, ಅಂದ್ರೆ ಇಷ್ಟು ಎತ್ತರ ಬೆಳೆದಿರುವಂತಹ ಹೆಣ್ಣು ಮಗಳು. ಆ 5ನೇ ಕ್ಲಾಸ್ ಹುಡುಗಿ ಇನ್ಸ್ಟಾಗ್ರಾಮ್ನಲ್ಲಿ 16 ವರ್ಷದ ಹುಡುಗನ ಜೊತೆಗೆ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಶುರುವಾಗಿ ಆತನ ಜೊತೆ ಎಸ್ಕೇಪ್ ಆಗಿಬಿಟ್ಟಿದ್ದಾಳೆ. ಕೊನೆಗೂ ಪೊಲೀಸರು ಅವರಿಬ್ಬರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಈಗ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಪತ್ತೆ ಹಚ್ಚಿ ಅವಳನ್ನು ಕರ್ಕೊಂಡು ಬರೋಷ್ಟರಲ್ಲಿ ಆಕೆಗೆ ನಡೆಯಬಾರದು ನಡೆದು ಹೋಗಿಬಿಟ್ಟಿದೆ ಆ 16 ವರ್ಷದ ಹುಡುಗನಿಂದ. ಎಂತಹ ದುರಂತ ನೋಡ್ರಿ. ಹಿಂದೆಲ್ಲ ಪೋಷಕರು ಇಷ್ಟ ಆತಂಕಕ್ಕೊಳಗಾಗುವಂಥ ಅವಶ್ಯಕತೆ ಇರಲಿಲ್ಲ. ಯಾಕೆ ಹೇಳಿ? ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ ಇರಲಿಲ್ಲ, ಫೋನ್ ಮಕ್ಕಳ ಕೈಗೆ ಸಿಗ್ತಾ ಇರಲಿಲ್ಲ, ಟಿವಿ ಎಲ್ಲ ಬಹಳ ಅಪರೂಪ ಎನ್ನುವಂಥ ಪರಿಸ್ಥಿತಿ ಇತ್ತು. ಹೀಗಾಗಿ ಮಕ್ಕಳು ಈ ರೀತಿಯಾಗಿ ಹಾದಿ ತಪ್ಪುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಇತ್ತು. ಅಂದರೆ ಫೋನ್ ಬಳಸಿದ ಮಾತ್ರಕ್ಕೆ, ಟಿವಿ ನೋಡಿದ ಮಾತ್ರಕ್ಕೆ ಎಲ್ಲ ಮಕ್ಕಳು ಹಾದಿ ತಪ್ಪಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹಿಂದೆ ಅಂಥ ಅವಕಾಶಗಳು ಇರಲಿಲ್ಲ ಈ ರೀತಿಯಾಗಿ ಬೇರೆ ಮಾರ್ಗವನ್ನು ಕಂಡುಕೊಳ್ಳೋಕೆ. ಆದರೆ ಈಗ ಸಣ್ಣದಾಗಿ ಒಂದು ಎಡವಟ್ಟಾಗಿಬಿಟ್ರೆ ಮಕ್ಕಳು ಯಾವ ಕಡೆಗೆ ಬೇಕಾದರೂ ಹೋಗುವಂತ ಸಾಧ್ಯತೆ ಇದೆ. ಈ ಇನ್ಸಿಡೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಸದ್ಯ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಸದ್ದು ಮಾಡ್ತಿರುವಂತ ಘಟನೆ. ಇಂತಹ ವಿಚಾರಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಆಗ ಮಾತ್ರ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರೋಕೆ ಸಾಧ್ಯ. ಯಾವ ಊರು ಏನು ಎತ್ತ ಅಂತ ನೋಡ್ತಾ ಹೋಗೋದಾದ್ರೆ, ಗುಜರಾತ್ನ ಅರವಳ್ಳಿ ಜಿಲ್ಲೆಯ ದನ್ಸುರಾ ಎನ್ನುವಂತ ವಿಲೇಜ್ ಅಲ್ಲಿ, ಅಂದ್ರೆ ಹಳ್ಳಿಯಲ್ಲಿ ನಡೆದಿರುವಂತ ಘಟನೆ. ಆಕೆಗೆ ನಾನು ಆಗಲೇ ಹೇಳಿದ ಹಾಗೆ 10 ವರ್ಷ ವಯಸ್ಸು, 5ನೇ ಕ್ಲಾಸ್ ಓದ್ತಾ ಇದ್ದಂಥ ಹುಡುಗಿ. ಇನ್ಸ್ಟಾಗ್ರಾಮ್ ಅಂದಾಗ ಅವ್ರ ತಂದೆಗೆ ಇನ್ಸ್ಟಾಗ್ರಾಮ್ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ. ಈಗ ಪೊಲೀಸರೆಲ್ಲ ಆಕೆಯನ್ನು ಪತ್ತೆ ಹಚ್ಚಿದ ಬಳಿಕ ನೋಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ರು ಅಂದ್ರೆ ಅವ್ರ ತಂದೆಗೆ ಇನ್ಸ್ಟಾಗ್ರಾಮ್ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ. ಹಾಗೆಲ್ಲ ಮೆಸೇಜ್ ಮಾಡ್ತಾರಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಈ ಹುಡುಗಿಗೆ ಹೇಗೆ ಸಿಕ್ತು ಇನ್ಸ್ಟಾಗ್ರಾಮ್ ಅಂದ್ರೆ, ಆಕೆಯ ಕೈಯಲ್ಲೂ ಫೋನ್ ಇರಲಿಲ್ಲ, ಆಕೆಯ ತಾಯಿಯ ಕೈಯಲ್ಲಿ ಫೋನ್ ಇತ್ತಲ್ಲ, ಆಕೆಯ ತಾಯಿ ಕೈಯಲ್ಲಿ ಈ ರೀತಿಯಾದಂಥ ಫೋನ್ ಇತ್ತಲ್ಲ, ಆ ಫೋನ್ನಲ್ಲಿ ತಾಯಿಯ ಗಮನಕ್ಕೂ ಬಾರದಂತೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಬೇರೆ ಬೇರೆ ಒಂದು 7 ಅಕೌಂಟ್ ಅನ್ನ ಆಕೆ ಓಪನ್ ಮಾಡಿಬಿಟ್ಟಿದ್ಲಂತೆ. ಅದರಲ್ಲಿ 2 ಅಕೌಂಟ್ನಲ್ಲಿ ತುಂಬಾ ಆಕ್ಟಿವ್ ಆಗಿ ಇದ್ಲಂತೆ ಆ ಹೆಣ್ಣು ಮಗಳು. ತಾಯಿಯ ಗಮನಕ್ಕೂ ಕೂಡ ಬಂದಿಲ್ಲ. ತಾಯಿ ಗಮನಕ್ಕೆ ಯಾಕೆ ಬಂದಿಲ್ಲ ಅಂದ್ರೆ, ಅವ್ರ ತಾಯಿಗೂ ಇನ್ಸ್ಟಾಗ್ರಾಮು ಮತ್ತೊಂದು ಮಗದೊಂದು ಗೊತ್ತಿಲ್ಲ. ಅವ್ರು ಬರೀ ಇನ್ಸ್ಟಾಗ್ರಾಮ್ ಆ್ಯಪ್ ಇದೆ ಅನ್ನೋದೊಂದು ಕೇಳ್ಪಟ್ಟಿದ್ರು ಬಿಟ್ರೆ ಅವ್ರು ಇನ್ಸ್ಟಾಗ್ರಾಮ್ನಲ್ಲಿ ಆಕ್ಟಿವ್ ಆಗಿರಲಿಲ್ಲ, ಏನೇನು ಕೂಡ ಇರಲಿಲ್ಲ. ಈ 5ನೇ ಕ್ಲಾಸ್ ಹೆಣ್ಣು ಮಗಳು ಮಾತ್ರ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಬಟ್ಟೆ ಆಕ್ಟಿವ್. ಆಕೆ ಫೋನಲ್ಲಿ ಏನು ಮಾಡ್ತಿದ್ದಾಳೆ ಅನ್ನೋದು ಅವರ ತಾಯಿಗೆ ಗೊತ್ತೇ ಇಲ್ಲ. ಅವ್ರ ತಾಯಿ ಯಾವಾಗಲೂ ಮಗಳಿಗೆ ಫೋನ್ ಕೊಡೋರು. ಆಕೆ ಹಠ ಮಾಡಿದಾಗ ಅಥವಾ ಆಕೆ ಊಟ ಮಾಡಲ್ಲ ಅಂತ ರಚ್ಚೆ ಹಿಡಿದಾಗ ಯಾವಾಗಲೂ ಫೋನ್ ಕೊಡೋರು. ಆಕೆ ಬಹುತೇಕ ಸಮಯ ಸ್ಕೂಲ್ ಮುಗೀತು ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಆಕೆ ಕಂಪ್ಲೀಟ್ ಆಕ್ಟಿವ್ ಆಗಿರೋಳು, ಅದು ಇದು ನೋಡೋಳು, ಮೆಸೇಜ್ ಮಾಡೋಳು, ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ಲು. ಆದರೆ ಅವ್ರ ಅಮ್ಮಂಗೆ ಗೊತ್ತೇ ಇಲ್ಲ. ಏನೋ ಎಂಟರ್ಟೈನ್ಮೆಂಟ್ ವಿಡಿಯೋ ನೋಡ್ತಿದ್ದಾಳೆ, ಏನೋ ಖುಷಿ ಪಡುವಂಥ ವಿಡಿಯೋ ನೋಡ್ತಿದ್ದಾರೆ ಅಂತ ಅವರು ಕೂಡ ಸುಮ್ಮನೆ ಇದ್ದಾರೆ. ಇದೇ ಸಂದರ್ಭದಲ್ಲಿ ಆಕೆಗೆ ಇನ್ಸ್ಟಾಗ್ರಾಮ್ನಲ್ಲೇ 16 ವರ್ಷದ ಹುಡುಗನೊಬ್ಬನ ಪರಿಚಯ ಆಗಿದೆ. ಬಹಳ ದೂರ ಅಲ್ಲ, ಅವರ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲೇ ಇರುವಂತ ಹುಡುಗನೊಬ್ಬನ ಪರಿಚಯ ಇನ್ಸ್ಟಾಗ್ರಾಮ್ ಮೂಲಕ ಆಗಿದೆ. ಅವರಿಬ್ಬರಿಗೊಂದು ಆತ್ಮೀಯತೆ ಬೆಳೆದಿದೆ. ಯಾವ ಕಾರಣಕ್ಕಾಗಿ ಅಂದ್ರೆ, ಅಕ್ಕಪಕ್ಕದ ಹಳ್ಳಿಯವರು ಎನ್ನುವ ಕಾರಣಕ್ಕಾಗಿ ಒಂದೊಳ್ಳೆ ಆತ್ಮೀಯತೆ ಬೆಳೆದಿದೆ. ಆರಂಭದಲ್ಲಿ ನಾರ್ಮಲ್ ಮೆಸೇಜ್ ಇತ್ತು, ಗುಡ್ ಮಾರ್ನಿಂಗು, ಗುಡ್ ನೈಟು, ಇಂತಹ ಮೆಸೇಜ್ಗಳು ಶುರುವಾಗಿದೆ. ಹೋಗ್ತಾ 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 ಯಾವ ಹಂತ ಕತಿರೇಕಕ್ಕೆ ಹೋಗಿಬಿಟ್ಟಿದೆ ಅಂದ್ರೆ, ಆತ ಏನೇನೋ ಮೆಸೇಜ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಅದೆಲ್ಲದಕ್ಕೂ ಕೂಡ ಈಕೆ ಆರಾಮಾಗಿ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. 5ನೇ ಕ್ಲಾಸಿಗೆ ಅದೆಲ್ಲ ಯೋಚನೆ ಹೇಗೆ ಬರುತ್ತೆ ನಾವ್ಯಾರು ಊಹೆ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ. ಅಷ್ಟೆಲ್ಲ ಆದ್ಮೇಲೆ ಹುಡುಗ ಒಂದು ಐಡಿಯಾ ಕೊಟ್ಟಿದ್ದಾನೆ. ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗ್ಬಿಡೋಣ, ಅಂದ್ರೆ ಬೇರೆ ಕಡೆಗೆಲ್ಲಾದ್ರೂ ಹೋಗ್ಬಿಡೋಣ ಎನ್ನುವ ರೀತಿಯಲ್ಲಿ ಐಡಿಯಾವನ್ನ ಕೊಟ್ಬಿಟ್ಟಿದ್ದಾನೆ. ಅದೇ ಪ್ರಕಾರವಾಗಿ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಇತ್ತಲ್ಲ, ಎಲ್ಲರೂ ಸೆಲೆಬ್ರೇಷನ್ ಮೂಡಲಿದ್ದಾಗ ಡಿಸೆಂಬರ್ 31ನೇ ತಾರೀಕು ಈ ಹುಡುಗಿ ಆ ಹುಡುಗನ ಜೊತೆಗೆ ಊರನ್ನ ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾಳೆ.
ಒಂದಷ್ಟು ದೂರ ಇಬ್ಬರು ಕೂಡ ಹೋಗ್ಬಿಟ್ಟಿದ್ದಾರೆ. 16 ವರ್ಷದ ಹುಡುಗ ಎಂಥ ಕ್ರಿಮಿನಲ್ ಮೈಂಡ್ ಯೋಚನೆ ಮಾಡಿ ಆತ ಮುಂಚೆನೇ ಎಲ್ಲೋ ಒಂದು ಕಡೆ ರೂಮೋ ಮತ್ತೊಂದೋ ಮಗದೊಂದೋ ಏನೋ ಪ್ಲಾನ್ ಮಾಡ್ಕೊಂಡು ಬಿಟ್ಟಿದ್ದ. ಅದೇ ಪ್ರಕಾರವಾಗಿ ಹೆಣ್ಮಗಳನ್ನು ಕರ್ಕೊಂಡು ಹೋಗಿದ್ದಾನೆ. ಈಗ ಸಿಕ್ತಿರುವಂತ ಮಾಹಿತಿ ಆ ಹೆಣ್ಮಗಳನ್ನ ಅಲ್ಲಿ ಕರ್ಕೊಂಡು ಹೋಗಿ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ಬಿಟ್ಟಿದ್ದಾನಂತೆ. ಅದು ಹೇಗೆ ಮನಸ್ಸು ಬಂತೋ ಗೊತ್ತಿಲ್ಲ. ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ಆಗಿದೆ. ಇತ್ತ ಪೋಷಕರು ಏನ್ ಮಾಡಿದ್ದಾರೆ, ಇತ್ತ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಗಳು ಕಿಡ್ನಾಪ್ ಆಗಿರಬೇಕು ಎನ್ನುವ ರೀತಿಯಲ್ಲಿ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಹುಡುಗ ಏನು ಮಾಡಿಬಿಟ್ಟಿದ್ದಾನೆ ಅಂದ್ರೆ ತನ್ನ ಫೋನನ್ನು ಕೂಡ ತೆಗೆದುಕೊಂಡು ಹೋಗಿಬಿಟ್ಟಿದ್ದ ಅಲ್ಲಿಗೆ, ಅಂದ್ರೆ ಆಕೆ ಜೊತೆಗೆ ಹೋಗುವಂತ ಸಂದರ್ಭದಲ್ಲಿ. ಹೀಗಾಗಿ ಪೊಲೀಸರಿಗೆ ಪತ್ತೆ ಹಚ್ಚೋದೇನು ಬಹಳ ಕಷ್ಟ ಆಗಲಿಲ್ಲ. ಈ ಟವರ್ ಲೊಕೇಶನ್ ಆಧಾರದ ಮೇಲೆ, ಈಗಿನ ಬೇರೆ ಬೇರೆ ಟೆಕ್ನಾಲಜಿಯ ಆಧಾರದಲ್ಲಿ ಅವರಿಬ್ಬರನ್ನು ಕೂಡ ಪತ್ತೆ ಹಚ್ಚಿ ಇಬ್ಬರನ್ನು ಕೂಡ ಕರ್ಕೊಂಡು ಬರುವಲ್ಲಿ ಯಶಸ್ವಿ ಆಗಿದ್ದಾರೆ. ಕರ್ಕೊಂಡು ಬಂದ ನಂತರವೇ ಎಲ್ಲ ವಿಚಾರವೂ ಕೂಡ ಪೋಷಕರ ಗಮನಕ್ಕೆ ಬಂದಿದೆ. ಈಗ ಒಂದು ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ್ದಾಳೆ, ಅಲ್ಲಿ ಆ ಹುಡುಗನ ಜೊತೆ ಮೆಸೇಜ್ ಮಾಡ್ತಾ ಇದ್ಲು, ಹಾಗೆ ಹೀಗೆ ಎಲ್ಲ ವಿಚಾರವೂ ಕೂಡ ಗೊತ್ತಾಗಿದೆ. ಆಕೆಯನ್ನು ಕರ್ಕೊಂಡು ಬಂದಿದ್ದಾರೆ. ಆತನನ್ನ ಇದೀಗ ಬಾಲ ಮಂದಿರಕ್ಕೆ ಕಳುಹಿಸಿ ಕೊಡಲಾಗಿದೆ. ಈಗ ಪೋಷಕರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ನಮ್ಮ ಮಗಳದ್ದೇನೂ ತಪ್ಪಿಲ್ಲ, ಆತ ಕಿಡ್ನಾಪ್ ಮಾಡಿದ್ದಾನೆ, ಆತನೇ ಈಕೆಯನ್ನ ಫೋರ್ಸ್ಫುಲಿ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ. ಆದ್ರೆ ಪೊಲೀಸರು ಹೇಳ್ತಾ ಇರೋದು ಹಾಗಲ್ಲ, ಈಕೆ ಇಚ್ಛೆ ಪಟ್ಟು ಅಥವಾ ಇಷ್ಟಪಟ್ಟೆ ಅವನ ಜೊತೆಗೆ ಹೋಗಿದ್ದಾಳೆ. ಆದ್ರೆ ಆ ಹುಡುಗ ಮಾತ್ರ ಅಲ್ಲಿ ಕರ್ಕೊಂಡು ಹೋಗಿ ತನ್ನ ಕ್ರಿಮಿನಲ್ ಮೈಂಡ್ ಅನ್ನ ಬಳಸ್ಬಿಟ್ಟಿದ್ದಾನೆ ಅಂತ ಹೇಳಿ ಒಟ್ಟಾರೆಯಾಗಿ ಆತನನ್ನು ಇದೀಗ ಬಾಲಮಂದಿರಕ್ಕೆ ಕಳಿಸ್ಕೊಡಲಾಗಿದೆ. ಈಕೆಯನ್ನ ಪೋಷಕರು ಕರ್ಕೊಂಡು ಬಂದಿದ್ದಾರೆ. ಆತನ ಮೇಲೆ ಈಗ ಪೋಷಕರ ಆರೋಪದ ಮೇರೆಗೆ ಕಿಡ್ನಾಪ್ ಜೊತೆಗೆ ಮತ್ತೊಂದು ಪ್ರಕರಣವೂ ಕೂಡ ದಾಖಲಾಗಿದೆ. ಅಂದ್ರೆ ಅತ್ಯಾಚಾರ ಪ್ರಕರಣವೂ ಕೂಡ ದಾಖಲಾಗಿದೆ. ಸದ್ಯ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಅಂತದೆಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ಇದೊಂದು ಕೇಸ್ ಇದೆಯಲ್ಲ, ಇದು ನಾನಾ ರೀತಿಯಾದಂಥ ಪ್ರಶ್ನೆಯನ್ನ ಇದೀಗ ಹುಟ್ಟು ಹಾಕುವಾಗ ಮಾಡಿದೆ. ಮಕ್ಕಳನ್ನು ಹೇಗೆ ನೋಡ್ಕೊಳ್ಳೋದು, ಮಕ್ಕಳನ್ನು ಹೇಗೆ ಕಂಟ್ರೋಲ್ ಇಟ್ಕೊಳ್ಳೋದು, ಮಕ್ಕಳನ್ನ ಎಲೆಕ್ಟ್ರಾನಿಕ್ ಡಿವೈಸ್ನಿಂದ ದೂರ ಮಾಡೋದು ಹೇಗೆ, ಈ ಫೋನು ಟಿವಿ ಇದರಿಂದ ದೂರ ಇಡೋದು ಹೇಗೆ, ಈ ರೀತಿಯಾದಂಥ ಆತಂಕ ಇದೀಗ ಪೋಷಕರಿಗೆ ಶುರುವಾಗ್ಬಿಟ್ಟಿದೆ. ಬಂಧುಗಳ ಮುಂಚೆ ಏನಾಗ್ತಿತ್ತು ಅಂದ್ರೆ, ಒಂದಷ್ಟು ಕಂಟೆಂಟ್ಗಳಿದ್ದಾವಲ್ಲ, ಯಾವ ಕಂಟೆಂಟ್ ಬಗ್ಗೆ ಹೇಳ್ತೀನಿ ಅಂದ್ರೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಅಂಥದ್ದು ಸಿಗ್ತಾ ಇರಲಿಲ್ಲ, ಚಿಕ್ಕ ವಯಸ್ಸಲ್ಲಿ ಸಿಗ್ತಾ ಇರಲಿಲ್ಲ. ಅಬ್ಬಬ್ಬಾ ಅಂದ್ರೆ ಈ SLC ಸೆಕೆಂಡ್ PUC ಆದ ನಂತರ ಮಕ್ಕಳಿಗೆ ಒಂದಷ್ಟು ಅದ್ರ ಬಗ್ಗೆ ಗೊತ್ತಾಗ್ತಾ ಇತ್ತು. ಓ, ಇಂಥದ್ದೊಂದು ಇದೆ, ಹಾಗೆ ಹೀಗೆ ಏನ ಬಗ್ಗೆ ಹೇಳ್ತೀನಿ ಅಂತ ಅರ್ಥ ಆಗುತ್ತೆ ಅನ್ಕೋತೀನಿ ನಾನು, ಬಾಯ್ಬಿಟ್ಟು ಹೇಳಕ್ಕಾಗಲ್ಲ ಅದು. ಅದೆಲ್ಲವೂ ಕೂಡ ಮಕ್ಕಳಿಗೆ ಗೊತ್ತಾಗ್ತಿತ್ತು. ಆದ್ರೆ ಈಗೇನಾಗ್ಬಿಟ್ಟಿದೆ, ಈ ಪೋಷಕರು ಮಕ್ಕಳ ಜೊತೆ ಕೂತ್ಕೊಂಡು ವೆಬ್ ಸೀರೀಸ್ಗಳನ್ನು ನೋಡ್ತಿರ್ತಾರೆ. ವೆಬ್ ಸೀರೀಸ್ಗಳು ಅಂದ್ರೆ ಬರೀ ಅಂಥದ್ದೇ ಕಂಟೆಂಟ್ಗಳು ತುಂಬಿ ತುಳುಕ್ತಾ ಇರ್ತವೆ. ಅದು ಯಾಕೋ ಏನೋ ಗೊತ್ತಿಲ್ಲ, ವೆಬ್ ಸೀರೀಸ್ ಅಂದ ತಕ್ಷಣ ಅಂಥದ್ದನ್ನ ತುರುಕ್ಲೇಬೇಕು ಅಂತ ಅನಿವಾರ್ಯತೆ ಒಂದಷ್ಟು ನಿರ್ದೇಶಕರು ಬಿದ್ದುಬಿಟ್ಟಿದ್ದಾರೆ. ಅದರಲ್ಲಿ ಬರೀ ಹಸಿ ಬಿಸಿ ದೃಶ್ಯಗಳು ವೆಬ್ ಸೀರೀಸ್ಗಳಲ್ಲಿ. ಈಗ ನೀವು ಬೇರೆ ಬೇರೆ ಒಂದಷ್ಟು ವೆಬ್ಸೈಟ್ಗಳಿಗೆ ಹೋಗ್ಬಿಟ್ರೆ ಒಂದಷ್ಟು ಹಸಿ ಬಿಸಿ ವಿಡಿಯೋಗಳೆಲ್ಲವೂ ಕೂಡ ಸಿಗೋದಕ್ಕೆ ಶುರು ಆಗ್ಬಿಟ್ಟಿದೆ. ಇನ್ಸ್ಟಾಗ್ರಾಮು, ಬೇರೆ ಬೇರೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತೂ ಅಂಥದ್ದೇ ಆಗಿಬಿಟ್ಟಿದೆ. ಮೊನ್ನೆ ಯಾರೊಬ್ರು ಕಾಮಿಡಿಯಾಗಿ ಹೇಳ್ತಾ ಇದ್ರು, ಇನ್ಸ್ಟಾಗ್ರಾಮ್ಗೂ ಯಾವುದಕ್ಕೂ ಅದಕ್ಕೆ ಹೇಳ್ತಾ ಇದ್ರು, ಇದ್ಯಾವುದೋ ಡ್ರೆಸ್ ಚೇಂಜ್ ಮಾಡೋ ರೂಮ್ ಆಗ್ಬಿಟ್ಟಿದೆ ಇದು ಅಂತ ಹೇಳಿ. ಅಂದ್ರೆ ಆ ಥರ ಒಂದಷ್ಟು ಹೆಣ್ಮಕ್ಳೆಲ್ಲರೂ ಕೂಡ ಬಳಸ್ಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ. ಹೀಗಾಗಿ ಅದೆಲ್ಲದರಿಂದಲೂ ಕೂಡ ಚಿಕ್ಕ ವಯಸ್ಸಿಗೆ ಮಕ್ಕಳ ಮನಸ್ಸು ಪಲ್ಯೂಟ್ ಆಗ್ತಾ ಇದೆ. ಅಂದ್ರೆ ಮಕ್ಕಳ ಮನಸ್ಸು ಮಲಿನ ಆಗ್ತಾ ಇದೆ, ಬೇರೆ ಕಡೆಗೆ ಯೋಚನೆ ಮಾಡುವ ರೀತಿಯಲ್ಲಿ ಆಗ್ತಾ ಇದೆ, ಬೇರೆ ಬೇರೆ ಒಂದಷ್ಟು ಅಟ್ರಾಕ್ಷನ್ಗಳೆಲ್ಲವೂ ಕೂಡ ಶುರುವಾಗ್ತಾ ಇದೆ. ಹಾಗೆ ಯಾರೋ ಒಬ್ಬ ಪರಿಚಯ ಆದ, ಆತ ಸ್ವಲ್ಪ ತಲೆ ಕೆಡಿಸ್ತಾ ಅಂದ್ಬಿಟ್ರೆ ಮಕ್ಕಳು ಆರಾಮಾಗಿ ಅದರಲ್ಲಿ ಬಿದ್ದು ಹೋಗ್ಬಿಡ್ತಾರೆ, ಅವ್ರು ಎಲ್ಲಿ ಕರೆತಾರೆ ಅಲ್ಲಿ ಓಡೋಗ್ಬಿಡ್ತಾರೆ. ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ನಿಮಗೆ ಒಂದು ವೆಬ್ ಸೀರೀಸ್ ಸಜೆಸ್ಟ್ ಮಾಡ್ತೀನಿ, ನೀವು ನೋಡಿ ಅದನ್ನ. ಅಂದ್ರೆ ಆ ವೆಬ್ ಸೀರೀಸ್ನಲ್ಲಿ ನೀವು ಪಾಠ ಕಲಿಯೋದು ಸಾಕಷ್ಟಿದೆ. ಈ ತಮಿಳಿನ ನಟ ಸಿದ್ಧಾರ್ಥ್ ಇದ್ದಾರಲ್ಲ, ಅವರು ಅಭಿನಯಿಸಿರುವಂತಹ ವೆಬ್ ಸೀರೀಸ್ ಅದು ಎಸ್ಕೇಪ್ ಲೈವ್ ಅಂತ ಕಾಣುತ್ತದು. ಅದು ನೋಡಿ, ನೋಡಿದಾಗ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಎಷ್ಟು ಭಯ ಉಂಟಾಗಿಬಿಡುತ್ತೆ ನಿಮಗೆ ಅಂದ್ರೆ, ಯಾವ ರೀತಿ ಬೆಳೆಸಬೇಕು ಅನ್ನುವಂಥ ಪಾಠವನ್ನು ಕೂಡ ನಾವು ಅದರಿಂದ ಕಲಿಬಹುದು. ಜೊತೆಗೆ ಈ ಫೋನ್ನಿಂದ, ಸೋಷಿಯಲ್ ಮೀಡಿಯಾದಿಂದ ಮಕ್ಕಳನ್ನ ಯಾಕೆ ದೂರ ಇಡಬೇಕು ಅನ್ನೋದು ಕೂಡ ನಮಗೆ ಆ ವೆಬ್ ಸೀರೀಸ್ನ ಮೂಲಕ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಬಂಧುಗಳೇ, ನಾನು ನಿಮ್ಮೆಲ್ಲರಲ್ಲೂ ಕೂಡ ರಿಕ್ವೆಸ್ಟ್ ಮಾಡೋದು ಅದನ್ನೇ, ಒಂದು ಹಂತದ ವಯಸ್ಸಾದ ನಂತರ, 18 ವರ್ಷ ಆದ ನಂತರ ಮಕ್ಕಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 18 ವರ್ಷ ಆದ ನಂತರ ಮಕ್ಕಳಿಗೆ ಅವರದ್ದೇ ಆದಂಥ ಪ್ರಬುದ್ಧತೆ, ಅವರದ್ದೇ ಆದಂಥ ಆಲೋಚನೆ, ಅವರದ್ದೇ ಆದಂಥ ಬುದ್ಧಿಶಕ್ತಿ ಎಲ್ಲವೂ ಕೂಡ ಬರುತ್ತೆ. ಅದಾದ ಬಳಿಕ ಅವರವ್ರ ಇಚ್ಛೆ, ನಾವು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಡಿ. ಮುಂದಿನ ಜನರೇಷನ್ ಹೋಗ್ತಾ ಹೋಗ್ತಾ ಏನು ಮಾಡೋದಕ್ಕಾಗೋದಿಲ್ಲ, ನಾವು ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅವರವರ ಇಚ್ಛೆ, ಅವ್ರು ಏನು ಬೇಕಾದರೂ ಮಾಡ್ಕೊಳ್ತಾರೆ. ಆದರೆ 18 ವರ್ಷದ ಒಳಗಡೆ ಆದಷ್ಟು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಆದಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ. ಸ್ವಲ್ಪ ಎಡವಟ್ಟಾಗಿಬಿಟ್ರು ಕೂಡ ನಿಮ್ಮ ಮಕ್ಕಳು ಕೈ ತಪ್ಪಿ ಹೋಗಿಬಿಡ್ತಾರೆ, ಅಥವಾ ಇಂತಹ ಒಂದಷ್ಟು ಬೇರೆ ಬೇರೆ ಯಾವುದಾದ್ರು ಕೃತ್ಯದಲ್ಲಿ ಮಕ್ಕಳು ತಮ್ಮಂತಾವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಈಗ ಮಕ್ಕಳು ಅಟ್ರಾಕ್ಟ್ ಆಗೋದಿಕ್ಕೆ, ಇನ್ಫ್ಲೂಯೆನ್ಸ್ ಆಗೋದಿಕ್ಕೆ ಬೇಕಾದಷ್ಟು ಇದ್ದಾವೆ. ಇದೊಂದು ಫೋನ್ ಸಾಕು, ಮಕ್ಕಳು ಕಂಪ್ಲೀಟ್ ಹಾಳಾಗಿತ್ತು, ಅವ್ರ ತಲೆ ಕಂಪ್ಲೀಟ್ ಮಲಿನ ಆಗಿ ಹೋಗೋದಕ್ಕೆ ಇದೊಂದು ಫೋನ್ ಸಾಕು. ಅಂದ್ರೆ ಇದನ್ನು ಯೂಸ್ ಇಲ್ಲ ಅಂತ ಹೇಳ್ತಿಲ್ಲ, ಇದಿಲ್ಲದೆ ಬದುಕೇ ಇಲ್ಲ ಹಂಗಾಗಿ ಹೋಗ್ಬಿಟ್ಟಿದೆ, ಅಥವಾ ಇದಿಲ್ಲದೆ ಜಗತ್ತೇ ಇಲ್ಲ ಅಂತ ಆಗಿ ಹೋಗ್ಬಿಟ್ಟಿದೆ. ಆದರೆ ಎಷ್ಟು ಚೆನ್ನಾಗಿ ಬಳಸ್ಕೊಳ್ಳೋರು ಇದ್ದಾರೆ, ಅಷ್ಟೇ ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೊಳ್ಳುವಂಥವ್ರು ಕೂಡ ಇದ್ದಾರೆ. ಹೀಗಾಗಿ ಆದಷ್ಟು ಮಕ್ಕಳನ್ನ ಫೋನ್ನಿಂದ ದೂರ ಇಡಿ. ಇದೊಂದು ಘಟನೆ ನಿಮ್ಮೆಲ್ಲರಿಗೂ ಕೂಡ ಪಾಠ ಆಗಲಿ ಅನ್ನೋದು ನನ್ನ ಆಶಯ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು.